ಬಾ ನೀನು. ಬಿಡಿ ಪ್ರಸಾದ್, ನಾನಿಷ್ಟೇ. ಬಾ ಸರ್, ನೀನೇ ಒಳಗಡೆ ಕೂತ್ಕೊಂಡು ಮಾತಾಡೋಣ. ಏನಾಯ್ತು ಆಸಿಫ್? ಏನಾದರೂ ಪ್ರಾಬ್ಲಮ್ ಇದೆಯಾ? ನಾನು, ಚರಣ್, ತನಿಷಾ ಎಲ್ಲ ಇದ್ದೀವಿ. ನಮ್ಮ ಹತ್ರ ಹೇಳ್ಕೋಬೇಕು ನೀವು. ಇವಾಗ ನನಗೆ ಏನಾಯಿತು ಅಂತ ಹೇಳ್ಬೇಕು. ಮುಂದೆ ನಿನಗೆ ಇಲ್ಲಿ ಒಳ್ಳೆ ಚಾನ್ಸಸ್ ಇದ್ದಾವೆ. ಆಸಿಫ್, ಪಾಸ್ಟ್ ಈಸ್ ಪಾಸ್ಟ್ ಆಸಿಫ್, ಏನಾಗಲ್ಲ. ಯು ಹ್ಯಾವ್ ಟು ಮೂವ್ ಆನ್. ನಿನಗೆ ಭಾಳಷ್ಟು ಚಾನ್ಸಸ್ ಇದ್ದಾವೆ ನಿಮ್ಮ ಲೈಫ್ ಒಳಗೆ. ವಾಟ್ ಎವರ್ ಹ್ಯಾಪನ್. ನೆಕ್ಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್ ಎ ನ್ಯೂ ಚಾಪ್ಟರ್. ಓಕೆ? ಈ ಜನ್ರೇಷನಲ್ಲಿ ಕೂಡ ಲ್ಯಾಂಡ್ಲೈನ್ ಯೂಸ್ ಮಾಡ್ತಿಲ್ಲ. ಏನಕ್ಕೆ? ಅದು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ರೇಡಿಯೇಷನ್ ಜಾಸ್ತಿ ಬರುತ್ತಲ್ಲ, ಅದಕ್ಕೆ ನಾನು ಲ್ಯಾಂಡ್ಲೈನ್ ಯೂಸ್ ಮಾಡ್ತೀನಿ. Hey Asif, give another chance bro. What are you thinking? ಹಲೋ ಹಲೋ, ಯಾರು? ಹಾಂ, ಆಸಿಫ್ ಮಾತಾಡು. ನಾನು ಆಸಿಫ್. ನಾನು ಹೇಳ್ತಿರೋದು ಚೆನ್ನಾಗಿ ಕೇಳಿಸ್ಕೊ. ಅದನ್ನು ನೀನು ಫಾಲೋ ಮಾಡಿದರೆ ನಿನ್ನ ಲೈಫ್ ಇಂಪ್ರೂವ್ ಆಗುತ್ತೆ. ನಾನೇ ಆಸಿಫ್ ಅಂತ ಪ್ರೂಫ್ ಮಾಡಲು ನನ್ನ ಹತ್ರ ಪ್ರೂಫ್ ಇದೆ. ನಿನ್ನ ಬ್ಯಾಂಕ್ ಪಿನ್ ಕೋಡ್ 9740 ಹಾಗೂ ನಿನ್ನ ಡೇಟ್ ಆಫ್ ಬರ್ತ್ 20/5/2003. ನಿನ್ನ ಬ್ರದರ್ ಡೆತ್ಗೆ ನೀನು ಕಾರಣ ಅಲ್ಲ. ಇನ್ನೊಂದು ಮಾತು, ನಾನು ನಿನ್ನ ಜೊತೆ ಮಾತಾಡ್ತಿರೋದು ನೀನು ಯಾರಿಗೆ ಹೇಳಬಾರ್ದು ಅಷ್ಟೇ. ಆಸಿಫ್, ಸ್ಟಾರ್ಟ್ ಯುವರ್ ನ್ಯೂ ಜರ್ನಿ ವಿತ್ ಮೀ. ಓಕೆ, ಬಾಯ್. ನೀನು ಎಕ್ಸಾಮಲ್ಲೂ ಪಾಸ್ ಆಗಿಬಿಟ್ಟೆ. ಇಷ್ಟೊಂದು ಸಡನ್ ಇಂಪ್ರೂವ್ಮೆಂಟ್ ಹೆಂಗೆ? ನಾನು ನಿನ್ಗೆ ಹೇಳ್ತೀನಿ ಪ್ರಸಾದ್, ಅದು ನೀನು ಯಾರಿಗೆ ಹೇಳಬಾರ್ದು. ನನಗೆ ಡೈಲಿ ಒಂದು ಕಾಲ್ ಬರುತ್ತೆ, ಅದರಲ್ಲಿ ವಾಯ್ಸ್ ನಂದಿರುತ್ತೆ. ಅದು ನನಗೆ ಡೈಲಿ ಗೈಡ್ ಮಾಡುತ್ತೆ. ಅದಕ್ಕೆ ನಾನು ಇಂಪ್ರೂವ್ ಆಗಿದ್ದು. ಅದು ನೀನು ಯಾರಿಗೆ ಹೇಳಬಾರ್ದು ಇದು ಮಾತು. ಇದು ಸಾಧ್ಯನೇ ಇಲ್ಲ ಬ್ರೋ. ನಿಂದೇ ಫೋನ್ ನಿನಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಬ್ರೋ, ನಾನು ನಿಜ ಹೇಳ್ತಿದ್ದೀನಿ. ಇದನ್ನ ನಾನು ನಂಬಲ್ಲ. ನೀನನ್ನು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಸರ್, ಆಸಿಫ್ ಹೇಳ್ತಿದ್ದಾನೆ ಅವ್ನಿಗೊಂದು ಫೋನ್ ಬರುತ್ತಂತೆ ಅವನದೇ ನಂಬರಿಂದ. ಅದರಲ್ಲಿ ಅವನದೇ ವಾಯ್ಸ್ ಕೇಳಿಸುತ್ತಂತೆ, ಮತ್ತು ಆ ವಾಯ್ಸ್ ಅವನ್ನ ಗೈಡ್ ಮಾಡುತ್ತಂತೆ. ಆ ಥರ ಅವ್ನು ಹೇಳ್ತಿದ್ದಾನೆ. ಹೌದಾ? ದಿಸ್ ಇಸ್ ಇಂಪಾಸಿಬಲ್. ರೆಡಿ, ಹೋಗೋಣ, ಚೆಕ್ ಮಾಡೋಣ. ಎಸ್ ಸರ್. ಆಸಿಫ್, ನಿನಗೆ ನಿಂದೇ ಫೋನ್ ಬಂದೈತಂತಲ್ಲ. ಹೌ ಇಸ್ ದಿಸ್ ಪಾಸಿಬಲ್? ದಿಸ್ ಇಸ್ ಇಂಪಾಸಿಬಲ್. ನಾನು ನಂಬಲ್ಲ. ಸರ್, ನಾನು ಹೇಳ್ತಿರೋದು ನಿಜ. ಬೇಕಿದ್ರೆ ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಸರ್. ನಾ ಹೇಳಿಲ್ವಾ ನಿನಗೆ ಯಾವುದೋ ಕಾಲ್ ಬರಲ್ಲ ಅಂತ? ಹಲೋ ಡಾಕ್ಟರ್, ಶಾಕ್ ಆಯ್ತಾ? ಏನು ಅಂದ್ಕೊಂಡಿದ್ದೀರಾ? ನನ್ನ ಕಾಲ್ ಬರಲ್ಲ ಅಂತ ಅಂದ್ಕೊಂಡಿದ್ದೀರಾ? ನೋಡಿ, ಇವಾಗ ನೀವು ಇಷ್ಟು ದಿನದಿಂದ ಮಾಡೋಕ್ಕೆ ಆಗದಿರುವುದನ್ನು ನಾನು ಸ್ವಲ್ಪ ದಿನದಲ್ಲಿ ಮಾಡಿಬಿಟ್ಟೆ. ಆಸಿಫ್ ಡಸಂಟ್ ನೀಡ್ ಯು, ಹೀ ನೀಡ್ಸ್ ಮೀ. ಸೊ ಸ್ಟೇ ಅವೇ ಫ್ರಮ್ ಹಿಮ್. ನಾನು ಆಸಿಫ್ಗೆ ಹೇಳಿದ್ದೆ ನಾನು ಕಾಲ್ ಮಾಡೋ ವಿಚಾರವನ್ನು ಯಾರಿಗೆ ಹೇಳಬಾರ್ದಂತ. ಆದರೂ ಅವನು ಹೇಳಿಬಿಟ್ಟ. ಸೊ ಐ ವಿಲ್ ಡಿಸ್ಟ್ರಾಯ್ ಹಿಸ್ ಲೈಫ್. ಅದೇ ನಿಮಗೆ ಹೇಳಬೇಕಾಗಿತ್ತು ಆ್ಯಕ್ಚುಲಿ ನನ್ನ ಆಸಿಫನ್ ಬಗ್ಗೆ. ಅದಕ್ಕೆ ನಿಮಗೆ ಬಂದಿಲ್ಲ. ನಾನು ಮೊದಲಿಂದ ಹೇಳೋದನ್ನು ಮಾಡಿದ್ದೆ, ಬಟ್ ಈಗ ಹೇಳಬೇಕಂತ ಸ್ವಲ್ಪ ಸರಿ ಹೇಳತ್ತೇನೆ. ಆಸಿಫ್,
Don't feel bad, but Asif is a patient of schizophrenia and he also has a multiple personality disorder. ಬಟ್ ಡಾಕ್ಟರ್, ಆಸಿಫ್ಗೆ ಕಾಲ್ ಬರೋದು ನೀವೇ ನೋಡಿದ್ದೀರಾ ಮತ್ತು ನೀವೇ ಕಾಲಲ್ಲಿ ಕೂಡ ಮಾತಾಡಿದ್ದೀರಾ, ಇದು ಹೇಗೆ? ಹೌದು, ಆಸಿಫ್ಗೆ ಕಾಲ್ ಬರೋದು ನಿಜ, ಬಟ್ ಆ ಕಾಲ್ಗಳಿಗೆ ಇದ್ದಿದ್ದು ಆಸಿಫ್ ಒಬ್ಬ ಇಮ್ಯಾಜಿನ್ ಮಾಡಿದ ಒಬ್ಬ ಪರ್ಸನ್ ಅಷ್ಟೇ. ಇಟ್ಸ್ ಜಸ್ಟ್ ಇಮ್ಯಾಜಿನೇಷನ್ ಡನ್ ಬೈ ಆಸಿಫ್. ಬಟ್ ಆಸಿಫ್ಗೆ ಕಾಲ್ ಬರೋದು ಹೇಗೆ ಸರ್? ಅದೇ ಆಸಿಫ್ ಕಡೆ ಇದ್ದಿದ್ದು ಓಲ್ಡ್ ಟೆಲಿಫೋನ್ ಮಾಡಲ್ ಐತಲ್ಲ, ಆ ಟೆಲಿಫೋನ್ದಲ್ಲಿ ಸೆಲ್ಫ್ ರಿಮೈಂಡರ್ ಅಂತ ಹೇಳುವಂಥ ಆಪ್ಷನ್ ಇದೆ. ಆ ಆಪ್ಷನ್ದಲ್ಲಿ ನಮ್ಗೆ ಬೇಕಾಗಿದ್ದ ಮೆಸೇಜನ್ನು ನಾವು ರೆಕಾರ್ಡ್ ಮಾಡಿ ನಮ್ಗೆ ಬೇಕಾಗಿದ್ದ ಟೈಮನ್ನು ಸೆಟ್ ಮಾಡಿಕೊಂಡು ಕಾಲ್ ಬರೋ ಥರ ಮಾಡ್ಬೋದು. ಆ್ಯಕ್ಚುಲಿ ನಾನು ಕೂಡ ಆಸಿಫಿನ ಕಾಲ್ ಬಾಕ್ಸ್ ಚೆಕ್ ಮಾಡಿದೆ. ಆ ಕಾಲ್ ಬಾಕ್ಸ್ದಲ್ಲಿ ಯಾವುದೂ ಕಾಲ್ ಕೂಡ ಬಂದಿಲ್ಲ. ಬಟ್ ಅವನು ಮಲ್ಕೊಂಡಾಗ ಅದು ಇನ್ನೊಂದು ಪರ್ಸನಾಲಿಟಿ ಆ್ಯಕ್ಟಿವೇಟ್ ಆಗಿ ಆ ಪರ್ಸನಾಲಿಟಿಯನ್ನೇ ಅವನಿಗೆ ಗೈಡ್ ಮಾಡುತ್ತೆ. ಅದು ಹೇಗೆ ಅಂದರೆ ಆ ಪರ್ಸನಾಲಿಟಿ ಅವನ್ನ ಮೆಸೇಜ್ ರೆಕಾರ್ಡ್ ಮಾಡಿ ಗೈಡ್ ಮಾಡುತ್ತೆ. ಹಲೋ, ನಾನು ಆಸಿಫ್ ಮಾತಾಡ್ತಿರೋದು. ನಾನೀಗ ಏನು ಹೇಳ್ತೀನಿ ಅದು ಸರಿಯಾಗಿ ಕೇಳಿಸ್ಕೊ. ಅದನ್ನು ನೀನು ಫಾಲೋ ಮಾಡಿದರೆ ನಿನ್ನ ಲೈಫ್ ಇಂಪ್ರೂವ್ ಆಗುತ್ತೆ. ನಾನೇ ಆಸಿಫ್ ಅಂತ ನನ್ನ ಹತ್ರ ಪ್ರೂಫ್ ಇದೆ. ನಿನ್ನ ಬ್ಯಾಂಕ್ ಪಿನ್ ಕೋಡ್ 9740 ಹಾಗೂ ನಿನ್ನ ಡೇಟ್ ಆಫ್ ಬರ್ತ್ 20/5/2003. ನಿನ್ನ ಬ್ರದರ್ ಡೆತ್ಗೆ ನೀನು ಕಾರಣ ಅಲ್ಲ. ಇನ್ನೊಂದು ಮಾತು, ನಾನು ನಿನ್ನ ಜೊತೆ ಮಾತಾಡ್ತಿರೋದು ನೀನು ಯಾರಿಗೆ ಹೇಳಬಾರ್ದು. ಓಕೆ ಆಸಿಫ್, ಲೆಟ್ಸ್ ಸ್ಟಾರ್ಟ್ ನ್ಯೂ ಜರ್ನಿ ವಿತ್ ಮೇ. ಓಕೆ, ಬಾಯ್. So Sai, he needs treatment and also he needs help. ಈಗ ತಾನೇ ನೀವು ನೋಡಿದ್ರಲ್ಲ ನನ್ನ ಪೇಷಂಟ್ ಆಸಿಫ್, ಅವನ ಕತೆ. ಆಸಿಫ್ನ ಕಂಡೀಷನ್ ಡಯಾಗ್ನೋಸ್ ಮಾಡಿ ಅವ್ನು ಟ್ರೀಟ್ಮೆಂಟ್ ಕೊಡೋ ಟೈಮಲ್ಲಿ ಅವನೇ ಇರಲಿಲ್ಲ. ಈ ಟೈಪ್ ಆಫ್ ಕೇಸಸ್ ನಾವು ನಮ್ಮ ಸುತ್ತಮುತ್ತಲೇ ಭಾಳಷ್ಟು ನಾವು ಗಮನಿಸಬಹುದು. ಅವನು ಆ್ಯಕ್ಚುಲಿ ಅವನ ಅಣ್ಣನ ಡೆತ್ ಸಲುವಾಗಿ ನನ್ನ ಕಡೆಯಿಂದ ಡಿಪ್ರೆಷನ್ ಟ್ರೀಟ್ಮೆಂಟ್ ತೊಗೋತಿದ್ದ. ಬಟ್ ರೀಸೆಂಟ್ಲಿ ನನಗೇನು ಗೊತ್ತಾಗಿದ್ದಂತೆ, ಆಸಿಫ್ಗೆ ಅಣ್ಣನೇ ಇಲ್ಲ. ಆಸಿಫ್ ಅವನ ಅಣ್ಣನಿಗೆ ಜಸ್ಟ್ ಅವ್ನು ಇಮ್ಯಾಜಿನ್ ಮಾಡಿದ್ದ ಅಷ್ಟೇ. He had just imagined his own brother. So if you don't want to end up like Asif, just take care of your mental health and be healthy. All the best.